ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನಾನು ಅತ್ತೆ ತೋಟಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಸೊಪ್ಪು ತೊಗೊಂಡು ಬಂದ್ವಿ. ಅದ್ರದ್ದು ಹಸಳೆ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಯಾವ ಸೊಪ್ಪಪ್ಪ ಅಂತ ಹೇಳ್ತೀನಿ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ನನ್ನ ಕಾಲಿಗೆ ಒಂದು ಜಿಗಣೆ ಕಚ್ಕೊಂಡ್ಬಿಟ್ಟಿದೆ. ಮಲೆನಾಡಲ್ಲಿ ಮಳೆಗಾಲದಲ್ಲಿ ಭಾರಿ ಜಿಗಣೆ. ನೋಡಿ ಹೇಗೆ ಕಚ್ಕೊಂಡಿದೆ ಅಂತ ತೆಗ್ಯೋಕ್ಕೆ ಆಗ್ತಾ ಇಲ್ಲ, ಲಬ್ಬರ್ ಥರ ಇದೆ. ನಂಗೆ ಒಂದು ಕಡೆಯಿಂದ ಭಯ ಆಗ್ತಾಯಿತ್ತು. ಅದ್ರ ಜೊತೆಗೆ ಯಾವಾಗಲೂ ತೋಟಕ್ಕೆ ಹೋಗೋದ್ರಿಂದ ಜಿಗಣೆ ಎಲ್ಲ ಕಾಲಿಗೆ ಹತ್ಕೊಳ್ತಾ ಇರ್ತವೆ. ಸ್ವಲ್ಪ ಇವಾಗ ಧೈರ್ಯ ಕೂಡ ಬಂದಿದೆ. ಮೊದಲೆಲ್ಲ ಕಿರ್ಚ್ಕೊಳ್ತಾ ಇದ್ದೆ. ನನಗೆ ಮಯೂರನೇ ಬಂದು ಜಿಗಣೆನೆಲ್ಲ ತೆಗಿತಾ ಇದ್ದರು. ಇವಾಗ ಸ್ವಲ್ಪ ಧೈರ್ಯ ಬಂದಿದೆ. ಹಾಗೆ ಅತ್ತೆ ಜೊತೆ ಸ್ವಲ್ಪ ಸೊಪ್ಪು ಕುಯ್ಕೊಂಡು ಮನೆಗೆ ತಗೊಂಡೋಗೋಣ ಅಂತ ಬಂದ್ವಿ. ಇದರ ಹೆಸರು ಸುರುಳಿ ಸೊಪ್ಪು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಎಲ್ಲರ ಮನೇಲೂ ಕೂಡ ಇದನ್ನು ಮಾಡ್ತಾ ಇರ್ತಾರೆ. ಶೀತ, ಕೆಮ್ಮು, ಜ್ವರ ಎಲ್ಲ ಇರುತ್ತಲ್ವ, ಅವರಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಶೀತಕ್ಕಂತೂ ತುಂಬಾ ಒಳ್ಳೆಯದು, ಕಫಕ್ಕೆಲ್ಲ ಕರಗುತ್ತೆ ಅಂತ ಹೇಳಿಬಿಟ್ಟು ಹಿಂದಿನ ಕಾಲದವರು ಏನೇನೋ ಅಡುಗೆಗಳನ್ನೆಲ್ಲ ಮಾಡ್ತಾರಪ್ಪ. ಅದನ್ನು ನಾನು ಕೂಡ ನೋಡ್ಕೊಳ್ಳೋಣ ಅಂತ ಬಂದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಸುರುಳಿ ಮಾತ್ರ ಕುಯ್ಕೊಳ್ಳೋದು, ಕೆಳಗಡೆದೆಲ್ಲ ಏನೂ ಕುಯ್ಕೊಳ್ಳಲ್ಲ. ಕೆಳಗಡೆ ಏನು ಬಂದಿದೆ ಚಿಕ್ಕದಿದೆಯಲ್ಲ, ಅಂದರೆ ಚಿಕ್ಕ ಎಲೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಅಲ್ಲ, ಈ ದೊಡ್ಡ ಎಲೆದು ಮಾತ್ರವ. ಸ್ವಲ್ಪ ಅಡಿಕೆ ಗಿಡಕ್ಕೆ ಒಂದು ಬೀಳು ಸಹ ಹಬ್ಕೊಂಡಿತ್ತು. ಅದನ್ನು ನಾನು ಅತ್ತೆ ಮಾತಾಡಿಕೊಂಡು ಅದನ್ನು ಸಹ ತೆಗೆದ್ಬಿಟ್ಟು ಈ ಥರ ಬಿಟ್ಕೊಂಡ್ರೆ ಮರದ ಮೇಲೆಲ್ಲ ಹಬ್ಬುತ್ತೆ ಅಂತ ಮಾತಾಡ್ಕೊಳ್ತಾ ತೆಗಿತಾ, ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಸಿಕ್ತು. ಅದನ್ನೆಲ್ಲ ಕುಯ್ಕೊಂಡು ಹೋಗೋಣ, ಮನೆಗೆ ಹೋಗಿ ಅತ್ತೆನೇ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹ್ಞೂ ಅಂತ ಹೇಳಿದೆ. ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಅಲ್ವಾ, ನೀವು ಎಲ್ಲರೂ ಕಲ್ತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಕಾಫಿ ತೋಟಕ್ಕೆ ಗೊಬ್ಬರ ಹಾಕಿದ್ವಿ, ತುಂಬ ಚೆನ್ನಾಗಿ ತಗೊಂಡಿದೆ. ತೋಟ ಎಲ್ಲ ಚಿಗುರು ಬಂದಿದೆ ಅಂತ ಮಾತಾಡ್ಕೊಳ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಚಿಗುರು ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಮಳೆ ಇರೋದ್ರಿಂದ ಕೊಳೆನೂ ಬಂದಿದೆ. ಕಾಫಿ ಅಂದರೆ ಕಪ್ಪಾಗಿದೆ. ಅದನ್ನೆಲ್ಲ ಉದುರಿಸ್ಬೇಕು. ಹಾಗೆ ತೋಟದ್ದು ಹಳ ಕೂಡ ಹೊಡೆಸ್ಬೇಕು. ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಇದು ಸುಳಿ ಕಾಣಿಸ್ತಾ ಇದೆಯಲ್ಲ, ಈ ಸುಳಿನ ಮಾತ್ರ ನಾವು ಜಿಟ್ಕೊಂಡಿದ್ದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಯಾವ ರೀತಿ ಮಾಡೋದು ಅಂತಲೂ ಕೂಡ ಹಾಕ್ತೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಈ ಸುರುಳಿ ಸೊಪ್ಪು ಯಾರ್ಯಾರಿಗೆಲ್ಲ ಸಿಗುತ್ತೆ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಕುಯ್ದುಕೊಂಡು ಬಂದುಬಿಟ್ಟು ಮನೆಗೆ ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ. ನೋಡಿ, ಇಲ್ಲೇ ಸೊಪ್ಪು ಎಲ್ಲ ತಂದು ಹಾಕೊಂಡಿದ್ದೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸ್ವಲ್ಪ ನಾರಿರುತ್ತೆ ಹಿಂದ್ಗಡೆ, ಅದನ್ನೆಲ್ಲ ತೆಗಿತೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿ ಮೆಣಸು ಕೂಡ ತಗೊಂಡು ಬಂದಿದ್ದೀವಿ. ಅದರಲ್ಲಿ ಎಷ್ಟು ಬೇಕೋ ಅದನ್ನು ಮಾತ್ರ ಹಾಕ್ಕೊಳ್ತೀವಿ. ಹಸಳೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮೆಣಸು ನೋಡಿ ಎಷ್ಟು ನೀಟಾಗಿದೆ, ಚೆನ್ನಾಗಿದೆ. ಹಾಗೆಯೇ ಇದನ್ನು ಒಂದು 2-3 ಸರಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ಅದರಲ್ಲಿ ಹುಳುಗಳೆಲ್ಲ ಜಾಸ್ತಿ ಇರುತ್ತೆ. ಇವಾಗ ಮಳೆಗಾಲ ಅಲ್ವಾ, ಹಾಗಾಗಿ ತುಂಬ ಕ್ಲೀನಾಗಿ ನೋಡ್ಕೋಬೇಕು. ಹಾಗೆ ಒಂದು ಫ್ಲವರ್ ಕೂಡ ಅರಳಿತ್ತು. ಅದ್ರದ್ದು ಸಹ ನಾನು ಏನು ಮಾಡಿದೆ, ಒಂದು ಚಿಕ್ಕದಾಗಿ ವಿಡಿಯೋ ಇರಲಿ ಅಂತ ತೆಕ್ಕೊಂಡೆ. ಆಗಲೇ ಅತ್ತೆ ಇಲ್ಲಿ ವಿಡಿಯೋ ಮಾಡ್ತಿದ್ದಳು, ಅಲ್ಲಿ ಹೋದಿಯಲ್ಲ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ, ಈ ಹೂವು ಮತ್ತೆ ನಂಗೆ ನಾಳೆ ಸಿಗಲ್ಲ ಅಂತ ಹೇಳಿಬಿಟ್ಟು ಇದನ್ನೊಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಅದ್ರ ಜೊತೆಗೆ ಇದೊಂದು ಹೂವು ನೋಡಿ, ಯೆಲ್ಲೋ ಕಲ್ಲರು, ಇದಿಷ್ಟೇ ಬಿಟ್ಟಿದೆ. ಗಿಡ ತುಂಬ ಬಿಡ್ತಿತ್ತು. ಈ ಮಳೆ ಜಾಸ್ತಿಯಾಗಿ ಇದ್ರದ್ದು ಎಲೆ ಎಲ್ಲ ಬಿಟ್ಬಿಟ್ಟಿದೆ. ಗಿಡನೇ ಸೋತು ಹೋಗ್ಬಿಟ್ಟಿದೆ. ಇವಾಗ ಬಂದರು, ಅಷ್ಟರೊಳಗಡೆ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಒಳಗಡೆ ಬಂದೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು. ಹಾಗೆ ಅವರು ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಜೀರಿ ಮೆಣಸು, ನೀರುಳ್ಳಿ, ಸ್ವಲ್ಪ ಒಣಮೆಣಸು, ಬೆಳ್ಳುಳ್ಳಿ, ಕಾಳು ಮೆಣಸು, ಹಾಗೆ ಈ ಸೊಪ್ಪನ್ನು ಸಹ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಬಂದು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕಾಳು ಮೆಣಸು ಮತ್ತು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ತುಂಬ ಒಳ್ಳೆಯದು ಹೆಲ್ತಿಗೆ. ಈಗೆಲ್ಲ ನೀವೆಲ್ಲ ಈ ರೀತಿ ಫುಡ್ ಎಲ್ಲಿ ತಿಂತೀರಾ? ಚಿಕನ್ನು, ಮೀನು ಇಂಥದ್ದೇ ತಿಂತೀರಾ? ಈ ಥರ ಎಲ್ಲ ಮಾಡಿ ಎಲ್ಲಿ ತಿಂತೀರಾ ಅಂತ ನಮ್ಮನ್ನೇ ಕೇಳ್ತಾಯಿದ್ರು. ಇವಾಗ ನೋಡಿ, ಅವರೆಲ್ಲ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗೆಲ್ಲ ಅವರು ಹುರಿದಿಟ್ಕೊಂಡಿದ್ದಾರೆ. ಒಣಮೆಣಸು ಒಂದು ಹುರಿದಿರಲಿಲ್ಲ ಅನಿಸುತ್ತೆ, ಅದನ್ನೊಂದು ಈಗ ಹುರ್ಕೊಳ್ತಾರೆ. ಖಾರ ರೆಡಿ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಿ ಸಾಂಬಾರು ಮಾಡ್ಕೊಂಡ್ರಂತೂ ಸೂಪರಾಗಿರುತ್ತೆ. ಅದರಲ್ಲೂ ನಮ್ಮ ಅತ್ತೆ ಮಾಡುವ ಅಡುಗೆಗಳಂತೂ ಸೂಪರಾಗಿರುತ್ತೆ. ಅವರು ಯಾವಾಗಲೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಅವರಿಂದ ಕಲ್ತ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ ಅಲ್ವಾ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಖಂಡಿತ ಮರಿಬೇಡಿ.
ಹಾಗೆ ಈ ವಿಡಿಯೋದಲ್ಲಿ ಎಲ್ಲಾದರೂ ವಾಯ್ಸ್ ಕೊಡುವಾಗ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಹಾಗೆ ನಮ್ಮ ಮಲೆನಾಡು ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗಲ್ಲ. ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮನೆಯ ಅಡುಗೆ ಟೇಸ್ಟ್ ಕೂಡ ನೋಡಿ. ಇವತ್ತು ತುಂಬಾ ಚೆನ್ನಾಗಿರುವಂತಹ ರೆಸಿಪಿನ ಮಾಡ್ತಾ ಇದ್ದೀವಿ. ಇದು ಸರ್ವೇ ಸಾಮಾನ್ಯ, ಎಲ್ಲರೂ ಕೂಡ ಇದನ್ನು ಮಾಡಲ್ಲ. ಹಾಗೆ ಎಲ್ಲರಿಗೂ ಈ ಸೊಪ್ಪು ಕೂಡ ಸಿಗೋದಿಲ್ಲ. ಇದಕ್ಕೆ ಹೆಸರು ಸುರುಳಿ ಸೊಪ್ಪು ಅಂತ ಹೇಳಿಬಿಟ್ಟು ಕೆಲವರು ಯೂಟ್ಯೂಬಲ್ಲಿ ಹಾಕಿದ್ದು ನಾನು ನೋಡಿದ್ದೀನಿ. ಈ ಸೊಪ್ಪಿನ ಸಾಂಬಾರು ಅಂದರೆ ಈ ರೀತಿ ಮಾಡಲ್ಲ, ಅವರೇ ಬೇರೆ ರೀತಿ ಮಾಡ್ತಾರೆ. ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮಲೆನಾಡಲ್ಲಂತೂ ಸಾಮಾನ್ಯ ಎಲ್ಲರ ಮನೇಲೂ ಮಾಡ್ತಾರೆ ಈ ಅಡುಗೆನ. ಏಕೆಂದರೆ ವರ್ಷಕ್ಕೆ ಇದು ಒಂದು ಸತಿ ಮಾತ್ರ ಈ ಸೊಪ್ಪು ಸಿಗೋದು ಅಂತ. ಹೇಗೆ ನಮಗೆ ಅಳಬೆ ಮತ್ತು ಕಳುಲೆ ಎಲ್ಲ ಸಿಗುತ್ತೆ, ಅದೇ ಟೈಪಲ್ಲಿ ಈ ಸೊಪ್ಪು ಕೂಡ ಇವಾಗಲೇ ಎಲ್ಲ ಚಿಗುರು ಬರೋದು. ಒಂದು 2-3 ಸರಿ ಅಂತೂ ನಾವು ಮಾಡಿ ತಿಂತೀವಿ. ಶೀತಕ್ಕೆಲ್ಲ ತುಂಬ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು, ಕಫ ಕರಗುತ್ತೆ. ಹಾಗಾಗಿ ಇದನ್ನು ನಾವು ಉಪಯೋಗಿಸ್ಕೊಳ್ತೀವಿ. ನೋಡಿ, ಎಲ್ಲ ಖಾರಕ್ಕೆ ಎಲ್ಲ ರೆಡಿ ಮಾಡಿ ಇವಾಗ ಹಾಕ್ಕೊಂಡ್ರು. ಜೀರಿಗೆ ಕೂಡ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಉಪ್ಪು ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ. ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕನಷ್ಟು ಬೇಕಾದರೆ ನೀವು ಹಾಕೋಬೋದು. ಇವಾಗ ಇದು ಆರಿದೆಯಾ ಅಂತ ಮುಟ್ಟು ನೋಡಿದ್ರು, ತಣ್ಣಗಾಗಿದೆ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಸೊಪ್ಪನ್ನು ಕೂಡ ಅದ್ರ ಜೊತೆಗೆ ಹಾಕಿ ರುಬ್ತಾರೆ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಯಾಕೆ ಅಂದರೆ ಇದಕ್ಕೆ ಕಾಯಿ ಹಾಕಿರ್ತೀವ, ಇಲ್ಲ ಅಲ್ಲ, ಹಾಗಾಗಿ ಹಾಳಾಗಲ್ಲ. ಬಿಸಿ ಮಾಡಿ ಇಟ್ಟರಂತೂ ತುಂಬ ದಿನ ಇಡ್ಬೋದು. ನಾವು ಈ ಒಂದು ಸತಿ ಮಾತ್ರ ಬಿಸಿ ಮಾಡಿ ಊಟ ಮಾಡ್ತೀವಿ. ಆಮೇಲೆ ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ತುಂಬ ದಿನ ಇರುತ್ತೆ. ಬೇಕಾದಾಗ ಸ್ವಲ್ಪ ತೆಗೆದು ಬಿಸಿ ಮಾಡಿ ಊಟ ಮಾಡಿದ್ರೆ ಆಯಿತು. ಖಾರ ಖಾರ, ಹುಳಿ ಹುಳಿ, ಉಪ್ಪು ಎಲ್ಲ ಇರೋದ್ರಿಂದ ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಖಾರ ಇರೋದ್ರಿಂದ ಶೀತ ಇದ್ದವರಿಗಂತೂ ತುಂಬ ಚೆಂದ ಅನಿಸುತ್ತೆ. ಇವಾಗ ನೋಡಿ, ಇದು ತಣ್ಣಗಾಗಿದೆ. ಇದನ್ನು ಕೂಡ ಇವಾಗ ಆ ಖಾರದ ಜೊತೆಗೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀವಿ. ಹಾಗೆ ಗ್ಯಾಸಲ್ಲಿ ಇವಾಗ ನಾವು ಬಾಣಲಿ ಇಡ್ತೀವಿ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇವಾಗ ರುಬ್ಬಿ ರೆಡಿ ಮಾಡ್ಕೋಬೇಕು. ಹಾಗೆ ನಾನು ನನ್ನ ವಿಡಿಯೋದಲ್ಲಿ ಈ ಥರ ಅಡುಗೆಗಳು ಹಾಕ್ತಾ ಇರ್ತೀನಿ. ಅದ್ರ ಜೊತೆಗೆ ಸಾಂಗ್ ಕೂಡ ಹಾಕ್ತಾ ಇರ್ತೀನಿ. ನನಗೆ ಯಾವ ರೀತಿಯ ವಿಡಿಯೋಗಳು ಸಿಗುತ್ತೆ ಆ ರೀತಿ ಮಾಡಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೋಡೋದ್ರಿಂದ ನನಗೆ ಸ್ವಲ್ಪ ಉಪಯೋಗ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಖಾರ ರೆಡಿ ಆಯಿತು. ಖಾರ, ಸೊಪ್ಪು ಪ್ರತಿಯೊಂದು ರೆಡಿ ಆಯಿತು. ಇವಾಗ ಒಂದು ಬಾಣಲಿನ ಇಟ್ಕೊಳ್ಳೋಣ. ಸೊಪ್ಪನ್ನು ಹುರ್ಕೊಂಡಿದ್ವಲ್ಲ, ಅದೇ ಬಾಣಲಿನ ಇಟ್ಕೊಳ್ತಾ ಇದ್ದೀವಿ. ಅದಕ್ಕೆ ಈಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ. ಮಳೆಗಾಲದಲ್ಲಿ ಯಾವಾಗಲೂ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಹಾಗಾಗಿ ಇವಾಗಲೂ ಸಹ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಅದರದ್ದು ಸ್ಮೆಲ್ಲು ತುಂಬ ಚೆಂದ, ಅದಕ್ಕೋಸ್ಕರ ಇದು. ಮತ್ತು ಏನಂದರೆ ಎಣ್ಣೆ ಅಂಶ ನಮಗೆ ಕಾಣೋದಿಲ್ಲ. ಬೇರೆ ಆಯಿಲೆಲ್ಲ ಹಾಕಿದ್ರೆ ಸಾಂಬಾರಲ್ಲಿ ಅದೇ ರೀತಿ ಕಾಣುತ್ತೆ, ಎಣ್ಣೆ. ಬಟ್ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೆ ಅಲ್ಲಿ ಎಣ್ಣೆ ಅಂಶ ಕಾಣಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ, ಹೆಲ್ತಿಗೂ ಒಳ್ಳೆಯದು ಅಂತ ಹೇಳಿಬಿಟ್ಟು. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಅತ್ತೆ ಅಮ್ಮಂದಿರೆಲ್ಲವ ಕೊಬ್ಬರಿ ಎಣ್ಣೆ ಹೆಚ್ಚು ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಿಂದೆ. ಬಟ್ ಇವಾಗ ಎಲ್ಲ ಅದು ಇದು ಮಾರ್ಕೆಟಲ್ಲಿ ಎಣ್ಣೆಗಳು ಬಂದಿದೆ. ಹಾಗಾಗಿ ಎಲ್ಲ ಥರದ ಎಣ್ಣೆನೂ ಯೂಸ್ ಮಾಡ್ತಾರೆ. ಕೆಲವೊಬ್ಬರೆಲ್ಲ ಗಾಣದ ಎಣ್ಣೆನೇ ಯೂಸ್ ಮಾಡ್ತಾರೆ. ಅವರೇ ಎಲ್ಲ ಕಡಲೆ ಬೀಜ, ಸೂರ್ಯಕಾಂತಿ ಬೀಜ ಎಲ್ಲ ತೊಗೊಂಡು ಗಾಣದಲ್ಲಿ ಹಾಕಿಸ್ಕೊಂಡು ರೆಡಿ ಮಾಡ್ತಾರೆ. ನಮಗೆ ಮನೆಯಲ್ಲೇ ತೆಂಗಿನಕಾಯಿ ಇರೋದ್ರಿಂದ ನಾವು ಕೊಬ್ಬರಿ ಎಣ್ಣೆನ ಮಾಡಿಸಿಟ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀವಿ. ಅತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಬರೋಷ್ಟೊತ್ತಿಗೆ ನಾನೇ ಇದನ್ನಿಷ್ಟು ಹಾಕಿದ್ದು. ಆಮೇಲೆ ಇನ್ನು ಉಳಿದಿದ್ದೆಲ್ಲ ಅವರೇನೆ ರೆಡಿ ಮಾಡ್ತಾರೆ. ನಾನು ಸಾಸಿವೆ ಮತ್ತು ಕೊಬ್ಬರಿ ಎಣ್ಣೆ 2 ಮಾತ್ರ ಯೂಸ್ ಮಾಡಿ ಬಿಸಿ ಇಟ್ಟಿದ್ದೆ. ಇನ್ನು ಉಳಿದಿದ್ದೆಲ್ಲ ನಮ್ಮ ಅತ್ತೆ ಹಾಕ್ತಾರೆ. ಇವಾಗ ರೆಡಿ ಮಾಡ್ತಾರೆ. ನನಗೆ ಅವರು ಅಡುಗೆ ಎಲ್ಲ ಮಾಡ್ಕೊಡೋದ್ರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ನಾವು ಜನ ಕೂಡ ಜಾಸ್ತಿ ಇದ್ದೀವಿ ಅಲ್ವಾ. ಅಡುಗೆ ಕೆಲಸ ನಿಮಗೆಲ್ಲ ಗೊತ್ತಿರ್ಬೋದು. ತೋಟಕ್ಕೆ ಹೋಗ್ತಾ ಇರ್ತೀನಿ, ಟೈಲರಿಂಗ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಕೆಲಸದ್ರಲ್ಲೂ ನಮಗೆ ಅತ್ತೆ ಅಡುಗೆದೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ನನಗೆ ಏನನ್ಸುತ್ತೆ, ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ತುಂಬಾ ಸಪೋರ್ಟ್ ಆಗಿರ್ತಾರೆ. ಮತ್ತು ಮಕ್ಕಳನ್ನ ಸಹ ಅವರು ತುಂಬ ಚೆಂದ ನೋಡ್ಕೊಳ್ತಾರೆ. ನಮ್ಮನೆ ಮಕ್ಕಳಿಗೆ ಇಬ್ಬರಿಗೂ ಅಜ್ಜಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನೋಡಿ, ಇವಾಗ ಬೇವಿನ ಸೊಪ್ಪು ಕೂಡ ಹಾಕೊಂಡ್ರು, ನೀರುಳ್ಳಿ ಕೂಡ ಹಾಕೊಂಡಿದ್ದಾರೆ. ನೀರುಳ್ಳಿಗೆ ಹುಳಿ, ಉಪ್ಪು, ಖಾರ ಹಿಡ್ದಿರುತ್ತಲ್ವ, ಬಾಯಿಗೆ ಸಿಕ್ಕಿದ್ರೆ ತಿನ್ನೋದಕ್ಕೆ ತುಂಬಾ ಚೆಂದ.
ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ವಿ. ಇವಾಗ ನಾವು ಕರೆದು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಡೈರೆಕ್ಟಾಗಿ ಎಷ್ಟು ಗ್ರೀನಾಗಿ ಎಷ್ಟು ಸಖತ್ತಾಗಿದೆ ಅಲ್ಲ. ನಾವು ಮತ್ತು ಏನಂದರೆ ಕೊತ್ತಂಬರಿ ಸೊಪ್ಪು ಸಹ ಹಾಕಲಿಲ್ಲ, ಹಾಗೇ ಮಾಡಿದ್ದು. ಎಷ್ಟು ಚೆನ್ನಾಗಾಗಿದೆ. ಇನ್ನು ಇದು ಕುದಿ ಬಂದರೆ ಆಯಿತು. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಾರೆ, ಏನಂತ ನೋಡಬೇಕಲ್ವ, ವಿಡಿಯೋ ನೋಡ್ತಾ ಇರಿ, ಖಂಡಿತ ಇನ್ನೊಂದು ಹಾಕ್ತಾರೆ. ಅದೇನು ಅಂತ ನೋಡಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗೆ ಆಗಲಿ ಈ ಸೊಪ್ಪು ಸಿಕ್ಕಿದ್ರೆ ಬಿಡಬೇಡಿ. ನಮ್ಮ ಅತ್ತೆ ಈ ರೀತಿಯಲ್ಲಿ ತುಂಬ ಥರದ ಅಡುಗೆಗಳನ್ನು ಮಾಡ್ತಾರೆ. ಈ ದೊಡ್ಡ ಪತ್ರೆ ಎಲೆ ಅಂತಾರಲ್ಲ ಅದರಲ್ಲಿ ಮಾಡ್ತಾರೆ, ಮತ್ತು ಒಂದು ಎಲ್ಗ ಸೊಪ್ಪು ಅದರಲ್ಲಿ ಮಾಡ್ತಾರೆ, ಇನ್ನೊಂದು ಅದೇನೋ ಚಿಗುರು ಕುಡಿ ಅಂತ ಹೇಳ್ತಾರೆ ಅದರಲ್ಲಿ ಮಾಡ್ತಾರೆ. ತುಂಬ ಸೊಪ್ಪುಗಳಲ್ಲಂತೂ ತುಂಬ ಥರದ್ರಲ್ಲಿ ಮಾಡ್ತಾರೆ. ಈ ಥರ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ತುಂಬ ವಿಧವಾದ ನಮ್ಮ ಮನೇಲಿ ಹಸಳೆಗಳು ಆಗ್ತಾ ಇರುತ್ತೆ. ಇದು ನೋಡಿ ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಹುಳಿ ಹಾಕಬೇಕಲ್ವ, ನಾವು ಹುಳಿ ಏನು ಯೂಸ್ ಮಾಡಿಲ್ಲ. ಅದಕ್ಕೆ ಇದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸ್ವಲ್ಪ ಮೊಸರನ್ನ ಹಾಕ್ತಾರೆ. ಮೊಸರು ಹುಳಿ ಇದ್ದರೆ ತುಂಬ ಚೆಂದ, ಅದಕ್ಕಾಗಿ ಮೊಸರನ್ನ ಹಾಕಿ ಚೆನ್ನಾಗಿ ತಿರುಗಿಸ್ತಾರೆ. ಅದು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಅಲ್ಲಿಗೆ ಅಡುಗೆ ರೆಡಿ ಆಯಿತು. ನೋಡಿ ಮೊಸರು ಹಾಕ್ತಾಯಿದ್ದೀವಿ. ಈ ಮೊಸರು ಹಾಕೊಂಡ್ರೇ ತುಂಬಾ ಚೆಂದ, ಟೇಸ್ಟಿಯಾಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಇದಾಗಿದ್ದೇ ತಡ ಮಯೂರ ಊಟಕ್ಕೆ ರೆಡಿ ಆದರು. ಅನ್ನ ಅದನ್ನು ಹಾಕ್ಕೊಂಡಿದ್ದು ಊಟಕ್ಕೆ ಕೂತ್ಕೊಂಡಿದ್ದು. ನನಗೂ ಕೂಡ ಅವ್ರು ಊಟ ಮಾಡೋದು ನೋಡಿ ನನಗೂ ಬಾಯಲ್ಲಿ ನೀರು ಬರ್ತಾಯಿದೆ. ನಾನು ಕೂಡ ಈಗ ಹೋಗಿ ಅವ್ರ ಜೊತೆನೇ ಊಟಕ್ಕೆ ಸೇರಿಕೊಳ್ತೀನಿ. ಸೂಪರಾಗಿದೆಯಂತೆ, ತುಂಬ ಚೆನ್ನಾಗಿದೆಯಂತೆ. ಸ್ಮೈಲ್ ಮಾಡ್ತಾ ಊಟ ಮಾಡ್ತಿದ್ದಾರೆ ನೋಡಿ, ನನ್ನನ್ನು ಕರೆದ ಹಾಗೆ. ಆ ಸಾಂಬಾರು ನಮ್ಮ ಮನೇಲಿ ಮಾಡಿದ ತಕ್ಷಣ ಅವ್ರು ಊಟಕ್ಕೆ ರೆಡಿ ಆಗ್ತಾರೆ. ಮಾಂಸ ಮೀನು ಏನು ಬೇಕು ಅಂತ ಇಲ್ಲ, ಇದು ಸೂಪರಾಗಿದೆ, ಊಟ ಮಾಡೋಕ್ಕೆ ಚೆನ್ನಾಗಿದೆ ಅಂತ. ಓಕೆ, ನಾಳೆ ಸಿಗ್ತೀನಿ, ಬಾಯ್.